ಹೌದು. ಅಂದ್ರೆ ಇವಳು 17/3 ನೆಲ್ಯಾಡಿಗೆ ಬಂದು ನೆಲ್ಯಾಡಿಯಲ್ಲಿ ಅವನಿಗೆ ಫುಲ್ ಟಾರ್ಚರ್ ರೋಡ್ ಸೈಡ್ ಗಲಾಟೆ ಮಾಡಿದಾಳೆ. ಅದೇ ಸ್ಕೂಲಲ್ಲಿ ಸೈಂಟ್ ಜಾರ್ಜ್ ಸ್ಕೂಲಲ್ಲಿ ಇವನು ಓದಿದವನು. ಆ ಲೆಕ್ಚರ್ಗಳು ಅವನ ಫ್ರೆಂಡ್ಶಿಪ್ ಇವನಿಗೆ ದೊಡ್ಡ ಟಾರ್ಚರ್ ಆಗಿದೆ. ಮತ್ತೆ ಇವಳು ಅವನನ್ನು ಅವನ ತಾಯಿ ನನ್ನ ಹೆಂಡತಿಯನ್ನು ಕಾರಿಂದ ಹಿಂದ್ಗಡೆ ಕೂರಿಸಿ ಬೈದು ಏನನ್ನೆಲ್ಲ ಮಾಡುವಾಗ ಒಬ್ಬ ಮಗನಾದವನಿಗೆ ಏನು ಇದಾಗಬಹುದು ಯಾವುದು ಅಲ್ಲಿಗೆ. ಮತ್ತೊಂದು ಏನಂತ ಹೇಳಿದ್ರೆ ಇವನು ಎಷ್ಟೇ ಅವರ ತಂದೆ ತಾಯಿ ಹತ್ರ ರಿಕ್ವೆಸ್ಟ್ ಮಾಡಿದ್ರು ಇವಳು ಒಪ್ಪೋದಿಲ್ಲ. ಮತ್ತೆ ಇಲ್ಲದೆಲ್ಲ ಮಾತಾಡ್ತಾಳೆ. ಅದು ಇವನಿಗೆ ಅವಳೇ ಮಾಡಿದ ಕಾರಣ. ಮತ್ತೆ ಅವನ ಫೋನಲ್ಲಿ ಮಾತಾಡಕ್ಕೆ ಲಿಂಕ್ ಕೊಡ್ತಾಳೆ. ಮತ್ತೆ ಏನಂತ ಹೇಳಿದ್ರೆ ಇವಳನ್ನ ಅರ್ಧದಲ್ಲಿ ಇಳಿಸೋದ್ರು 8 ಗಂಟೆ ರಾತ್ರಿಗೆ. ಒಂದು ಬೆಳ್ತಂಗಡಿ ಪೂಜೆಗೆ ಹೋಗುವಳು ಇವಳು. ಅದಕ್ಕೂ ಅವಳು ಬಿಟ್ಟಿಲ್ಲ. ಎಲ್ಲಾ ರೀತಿಯಲ್ಲಿ ಅವನಿಗೆ ಟಾರ್ಚರ್ ಕೊಟ್ಟಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನನ್ನ ಚಿನ್ನ, ನನ್ನ ದುಡ್ಡು ಅದನ್ನೆಲ್ಲ ತಗೊಂಡಿದ್ದಾಳೆ, ನನಗೆ ಇಲ್ಲದ ಸಲದ ಇದಕ್ಕೂ ಹಿಂಸೆ ಕೊಟ್ಟಿದ್ದಾಳೆ ಅಂತೇಳಿ ಕಣ್ಣೀರು ಹಾಕಿದ್ದಾನೆ. ಆದ್ರೆ ಏನಂತ ಹೇಳಿದ್ರೆ ಇವನು ಒಂದೇ ಒಂದು ಮಿಸ್ಟೇಕ್ ಆಗಿದೆ ಏನಂತ ಹೇಳಿದ್ರೆ ಇವನು 17/2/26 ರಿಜಿಸ್ಟರ್ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ರಿಜಿಸ್ಟರ್ ಆಗಿದ್ದಕ್ಕೆ ಇವನು ಮೊದಲದೆಲ್ಲ ವಿಚಾರ ಹೇಳಿಲ್ಲ. ಅದೊಂದು ಎದುರಿಸುವುದು ಇವಳು. ಯಾವುದು ಎದುರಿಸೋದು ಏನಂತ ಅದು ಒಂದು ನಮಗೆ ಎದುರೋದು ಏನಂತ ಹೇಳಿದ್ರೆ ಇವಳದೊಂದು ರಿಜಿಸ್ಟರ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ಅದು ಇನ್ನೂ ಡಾಕ್ಯುಮೆಂಟ್ಸ್ ಏನೆಲ್ಲ ಕೊಟ್ಟಿದ್ದಾಳೆ. ನಾವು ಅರ್ಜಿ ಕೊಟ್ಟಿದ್ದೇವೆ. ಈಗ ಮೊನ್ನೆ ಶನಿವಾರ ಕೊಟ್ಟಿದ್ದು, ಅದು ಈಗ ಸಿಕ್ಕಿಲ್ಲ ನಮಗೆ. ಶನಿವಾರದ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಲ್ಲ ಅಂತ ಗೊತ್ತಾಗ್ತದಲ್ಲ. ಅದೊಂದು ಬಗ್ಗೆ ಪೊಲೀಸ್ ಪುತ್ತೂರು ಠಾಣೆಯಲ್ಲಿ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅವರು ಇದು ಆರೋಪ ಮಾಡ್ತಾ ಇರೋದು ಇಲ್ಲಿ ಸರಿಯಾಗಿ ಇದ್ದು ಆಸ್ಪತ್ರೆಯಲ್ಲಿ ಯಾವಾಗ ಅಪ್ಪ ಬಂದು ಕರ್ಕೊಂಡು ಹೋದ್ರ ನಂತರ ಇದೆಲ್ಲ ಆಗಿರೋದು ಅವ್ರ ಕಾರಣ ಅಂತ ಹೌದು ಸರಿ. ಅವಳೇ ಹೇಳ್ತಾಳಲ್ಲ 16ನೇ ತಾರೀಕಿಗೆ ಬೆಳ್ತಂಗಡಿಯಲ್ಲಿ ಇಷ್ಟ ತಗೊಂಡಿದ್ದಾರೆ ಅಂತ. 16ನೇ ತಾರೀಕಿಗೆ 19ನೇ ತಾರೀಕಿಗೆ ಅವರಿಗೆ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳ್ತಾಳೆ. 21ನೇ ತಾರೀಕಿಗೆ ಡೆಂಗಿ ಜ್ವರ ಅಂತೇಳಿ ಗಜರಿ ಆಸ್ಪತ್ರೆಗೆ ನಾವು ಗಜರಿ ಆಸ್ಪತ್ರೆಗೆ ಸೇರಿಸಿದೆ ಅಂತ. 22ನೇ ತಾರೀಕಿಗೆ ನಾವು ಬಂದಿದ್ದೇವೆ. ಯಾರನ್ನು ನನ್ನ ಮಗನನ್ನು ನೋಡಕ್ಕೆ ಬಂದಾಗ ಒಂದು 10 ನಿಮಿಷದಲ್ಲಿ ಇವರು ಸ್ಕ್ಯಾನಿಂಗ್ ಹೋಗ್ಬೇಕಂತೇಳಿ ಸಿದ್ದಮ್ಮನಿಗೆ ಕ್ಯಾರ್ ಮಾಡದೆ ಹೋಗಿದ್ದಾರೆ. ನಾವು ಮಧ್ಯರಾತ್ರಿ 22ನೇ ತಾರೀಕಿಗೆ ಮಧ್ಯರಾತ್ರಿಗೆ ನಮಗೆ ನನ್ನ ಅಕ್ಕನ ಮಗನಿಗೆ ಫೋನ್ ಮಾಡ್ತಾರೆ. ಏನಂತ ಹೇಳಿದ್ರೆ ಹೆಚ್ಚಿನ ತನಿಖೆಗೆ ಚಿಕಿತ್ಸೆಗೆ ಆದರ್ಶ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ, ಇಲ್ಲ ದೇರ್ಲಕಟ್ಟೆ ಮಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ. ಇವ್ರು ಹೇಳಿದ್ರು ಮಂಗಳೂರು ದೇರ್ಲಕಟ್ಟೆ. ಕರೆಕ್ಟ್ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಾವು ಏನ್ ಮಾಡ್ತೇವೆ, ಮಾರನೇ ಆಯ್ತು ನೀವು ಬರ್ಕೊಡ್ಬೇಕಂತ ಹೇಳ್ತೀವಿ. ಒಂದು ಮಾತು ಸತ್ಯ ಹೇಳ್ತೇವೆ ನಾವು. ಏನಂತ ಹೇಳಿದ್ರೆ ಇವರು ರಿಜಿಸ್ಟರ್ ಮ್ಯಾರೇಜ್ ಆಗಿದೆ, ರಿಜಿಸ್ಟರ್ ಮ್ಯಾರೇಜ್ ಆಗಿದಂತೆ ನಾವಾಗಿ ಕರ್ಕೊಂಡು ಹೋದ್ರೆ ಈಗ ಬಂತಲ್ಲ ಮಾತು, ಅದೇ ತರ ಬರಬಾರದಂತ ಹೇಳಿ ಒಂದು ಪರ್ಮಿಷನ್ ಲೆಟರ್ ಬೇಕಲ್ಲ. ನೀವೆಲ್ಲ ತಿಳಿದವರು ಅದನ್ನು ಕೇಳಿದ್ ನಾವು. ಕರೆಕ್ಟ್ ಒಂದು ಪರ್ಮಿಷನ್ ಲೆಟರ್ ಹೇಗೆ ತಗೊಂಡು ಹೋಗೋದು ಅಂತ. ಮತ್ತೆ ಮಾರನೇ ಸಹ ಬೆಳಿಗ್ಗೆ ಫೋನ್ ಮಾಡೋಗಿ ಹೇಳ್ತಾಳೆ. ಏನಾದ್ರೆ ನನ್ನ ಅಕ್ಕನ ಮಗನೇ ಫೋನ್ ಮಾಡಿ, ನನ್ನ ಹತ್ರ ಮಾಡಿದ್ರೆ ಇವರು ಗೊತ್ತಾಗ್ತಲ್ಲ, ನಾನು ಫೋನ್ ಮಾಡಕ್ ಹೋಗಿಲ್ಲ ಸತ್ಯ ಹೇಳಿದ್ರೆ. ಅಕ್ಕನ ಹತ್ರ ಫೋನ್ ಉಡುಪಿಯ ಆದರ್ಶ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೇವೆ ಅಂತೇಳಿ. ನಾವು ಉಡುಪಿ ಆಸ್ಪತ್ರೆಗೆ ಒಂದು 11 ಆಗಿರ್ಬೋದು, ಇಲ್ಲಿ ನೆಲ್ಲೆಡ್ದು ಹೋಗ್ಬೇಕಲ್ಲ. ಹೋಗಿ ಅಲ್ಲಿ ಹೋದಾಗ ಸ್ವಲ್ಪ ಹೊತ್ತಾಯ್ತು, ಎಲ್ಲರ ಇದು ಮಾಡಿ ಮತ್ತೆ ICU ಅಲ್ಲಿರೋದು. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮನ್ನು ಬಿಟ್ಟರು ಅವರು. 3.5 ಗಂಟೆ ತನಕ ಅವಳು ಇದ್ಲು. 3.5 ಗಂಟೆ ತನಕ ಇವಳ ತಮ್ಮ, ಇವಳ ತಂದೆ 3 ಜನ ಓಡಿ ಹೋಗಿದ್ದು. ಯಾಕೆ? ಆ CC ಕ್ಯಾಮರಾ ಚೆಕ್ ಮಾಡ್ಬೋದಲ್ಲ. ಈಗ ಯಾರು CC ಕ್ಯಾಮರಾದಲ್ಲಿ ಸಿಗ್ತದೆ ಇಲ್ವಾ ಇವರು ಓಡಿ ಹೋಗಿದ್ದು? ಆವತ್ತು ಆ ದಿನ ಎಲ್ಲದೇ ಇರೋದು. ಹೌದಾ? ಡಾಕ್ಟರ್ಗಳು ಸೀರಿಯಸ್ ಇದೆ, ದೇವ್ರದ್ದು 50 ನಮ್ದು 50 ಅಂದಾಗ ನಾವು ಕರ್ಕೊಂಡು ಹೋಗ್ಬೇಕಾ ಇಲ್ವಾ? ನೀವ್ ಹೇಳಿ ಕರ್ಕೊಂಡು ಹೋಗ್ಬೇಕಾ ಬೇಡವಾ? ಕರ್ಕೊಂಡು ಹೋಗೋ ಬೇಡವಾ? ನಮ್ಮ ಜೀವ. ಆಮೇಲೆ ಏನಪ್ಪ ಹಾಸ್ಪಿಟಲ್ ಅಲ್ಲಿ ಹೇಳಿದ್ರು, ಇದು ಲೇಟ್ ಆಯ್ತು, ಇದನ್ನು ನೀವು ಎಲ್ಲಿ ಕರ್ಕೊಂಡು ಹೋದ್ರು ಇದು ಬದುಕೋ ಚಾನ್ಸಸ್ ಇಲ್ಲ ಅಂತ. ನಾವು ಪ್ಲಾಸ್ಮಾ ಥೆರಪಿ ಮಾಡಿ ನೋಡಬಹುದು. ಅಲ್ಲದೆ ಏನ್ ಮಾಡಕ, ಒಂದಿಷ್ಟು ಬ್ಲಡ್ ಅಲ್ಲಿ ಇಷ್ಟು ಅಂಶ ಇದ್ರು, ಪಾದರಸದ ಅಂಶ ಇದ್ರು ಏನು ಮಾಡಕ್ಕಾಗೋದಿಲ್ಲ. ಬೇರೆ ಲಿವರ್ ಕುರ್ಸಕ್ ಆಗೋದಿಲ್ಲ, ಅದು ಇದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾವು 24ನೇ ತಾರೀಕಿಗೆ ಬೆಳಿಗ್ಗೆ ಮಂಗಳವಾರ ತಗೊಂಡೋಗಿದ್ದು. ಎಷ್ಟೋ ಖರ್ಚು ಮಾಡಿದ್ದೇವೆ. ಬಿಲ್ ಉಂಟಲ್ಲ ನಮ್ಮ ಹತ್ರ. ನಮ್ಮ ಹತ್ರ ಬಿಲ್ ನಾವೇ ಕಟ್ಟಿದಲ್ಲ, ಅವಳು ಕಟ್ಟಿಲ್ಲ. ಆದರ್ಶ ಹಾಸ್ಪಿಟಲ್ ಓಡಿ ಹೋಗಿದ್ದಲ್ಲ, ಬಿಲ್ ಕಟ್ಟಿದಲ್ಲ ಅವಳು. ಈಗ ಗಜರಿ ಆಸ್ಪತ್ರೆಗೆ ಇವರು ಇಷ್ಟೆಲ್ಲ ಹೇಳ್ತಾರಲ್ಲ, ಯಾಕೆ ಕಂಪ್ಲೇಂಟ್ ಮಾಡಿಲ್ಲ ಇವಳು? ಕಂಪ್ಲೇಂಟ್ ಮಾಡ್ಬೋಯಿತ್ತಲ್ಲ. ಯಾವುದು ಈಗ ಕಂಪ್ಲೇಂಟ್ ಮಾಡ್ಬೋಯಿತ್ತಲ್ಲ. ಇವ್ರು ಹೀಗೆ ಮಾಡಿ ಗಜರಿ ಆಸ್ಪತ್ರೆ ಕಂಪ್ಲೇಂಟ್ ಇಲ್ಲ. ನಾವು ಮತ್ತೆ ಡಾಕ್ಟರ್ ಹೇಳಿದಂತ ಹೇಳಿದ್ರೆ ಅವು ವಿಷ ತಗೊಂಡಿದ್ದಾರೆ ಅಂತ ಹೇಳಿದ್ರು. ನಮ್ಮ ಹತ್ರ ಯಾವ ವಿಷ ಅಂತ ಹೇಳಿಲ್ಲ. ಮತ್ತೆ ಅಲ್ಲಿ ಹೇಳಿದ್ರು ಮಂಗಳೂರಲ್ಲಿ ಇದು ರ್ಯಾಟಲ್ಲೇ ಆಗಿರ್ಬೇಕು, ಬೇರೆ ಯಾವ್ದು ರ್ಯಾಟಲ್ಲಿ ಇನ್ನೊಂದು ಯಾವ್ದು ಬರ್ತದೆ ಅಂತ ಹೇಳಿದ್ರು. ಆ ಪ್ಯಾಕ್ ತಾನೆ, ಪ್ಯಾಕ್ ಅಂದ್ರೆ ನಮ್ಮ ಮನೆಯಲ್ಲಿ ತಿಂದಿದ್ದಲ್ಲ, ಇದು ಇಲ್ಲಿ ಅಲ್ಲ ಕಾರ್ಕಳದಲ್ಲಿ ತಿಂದು ನಮ್ಮ ನೆಲ್ಲಿಯಾಡಿ ನಮಗೆ ಗೊತ್ತಿರೋದು. ಅವಳೇ ಕೊಟ್ಟಿದ್ದು, ಅವರೇ ಮಿಕ್ಸ್ ಮಾಡಿದ್ದು ನಮ್ಮ ಫುಡ್ಡಿನ ಜೊತೆ. ಈಗ ಅವಳೇ ಹೇಳ್ತಾಳಲ್ಲ, 19ನೇ ತಾರೀಕಿಗೆ 16ನೇ ತಾರೀಕಿಗೆ ಫುಡ್ ಇಷ್ಟ ಆಗಿದಂತೆ. 19ನೇ ತಾರೀಕಿಗೆ ನೋಡಿ, ಇದು ನಿನ್ನೆ ಸ್ಟೇಟ್ಮೆಂಟ್ ಟಿವಿಯಲ್ಲಿ ಕೊಟ್ಟ ಸ್ಟೇಟ್ಮೆಂಟ್ ಇರೋದು, ಬೇರೆ ಇದರಲ್ಲಿ ಎಲ್ಲ. 19ನೇ ತಾರೀಕಿಗೆ ಫುಡ್ ಪಾಯ್ಸನ್ ಆಗಿತ್ತೆ. ಪಾಯ್ಸನ್ ಆಗಲಿ ಫುಡ್ ಪಾಯ್ಸನ್ ಆಗ್ತದೆ, ಉಲ್ಟಾ ಆಗ್ತದ. ಮತ್ತೆ 21ಕ್ಕೆ ಡೆಂಗಿ ಜ್ವರ ಆಯ್ತಂತೆ. ಇವರು ಡೆಂಗಿ ಜ್ವರ ಅಂತಲೇ ಸೇರಿಸಿದ್ದು. ಎಲ್ಲಿ? ಗಜರಿ ಆಸ್ಪತ್ರೆಯಲ್ಲಿ ಡೆಂಗಿ ಜ್ವರ ಅಂತಲೇ ಸೇರಿಸಿದ್ದು. ಈಗ ಇವರು ಮೊದಲು ತಗೊಂಡಾಗಲೇ ಕೊಟ್ಟಾಗ ಸ್ವಲ್ಪ ಇದು ಮಾಡಿದ್ರೆ ನಾವು ಖರ್ಚು ಮಾಡ್ತಿರ್ಲಿಲ್ವಾ? ನಮಗೆ ಒಂದು ಇನ್ಫಾರ್ಮೇಶನ್ ಕೊಡ್ಬೋಯಿತ್ತಲ್ಲ ಇವಳು.
ಅದನ್ನು ಕೊಟ್ಟಿಲ್ಲ ನೋಡಿ. ಮೊಬೈಲ್ ಅವಳ ಹತ್ರ ಇರೋದು ಇವತ್ತಿನ ಕೊಟ್ಟಿಲ್ಲ. ಏನೆಲ್ಲ ಮೆಸೇಜ್ ಮಾಡೋದು ಸರ್, ಏನೆಲ್ಲ ಮೆಸೇಜ್. ನೀವು ಇಷ್ಟೆಲ್ಲ ಇದ್ದೀರಲ್ಲ, ಒಂದು ಮಾನವೀಯತೆ ಇರುವುದಲ್ಲ, ಒಬ್ಬ ಕೋಮ ಸ್ಥಿತಿಯಲ್ಲಿ ಇದ್ದಾನೆ, ಯಾರ್ಯಾರು ಹೆಂಗಸಿಗೆ ಏನೆಲ್ಲ ಇವಳು ಮೆಸೇಜ್ ಮಾಡ್ತಾರಲ್ಲ, ಆಗ ಇವಳು ಮಾಡೋದು ಸರಿಯಾ? ನೀವೇ ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ಕಾರಿನ ಕೀ ಕೊಟ್ಟಿಲ್ಲ, ಕಾರಿನ ಅದು ಉಂಟು. ಈ ಕಾರ್ ಹೋದ್ರೆ ನಮಗೇನು ಬೇಜಾರಿಲ್ಲ, ಯಾಕಂದ್ರೆ ಅದಕ್ಕೆ ಸಾಲ ಉಂಟು. ಇದು ಕಾಲಭೈರೇಶ್ವರ ಇದು ಬೆಳ್ತಂಗಡಿ ಇದರಲ್ಲಿ ಉಂಟು, 1,88,000 ಉಂಟು ಬಿಡಿ, ಅದು ನಮ್ಗೆ ಏನೂ ಇದಿಲ್ಲ. ಆದ್ರೆ ಮೊಬೈಲ್ ಕೊಡ್ಬೇಕಿತ್ತ ಬೇಡವಾ? ಈಗ ಒಂದು ದಿವಸ ಏನೋ ಮಾಡಿದ್ರು ಗೊತ್ತಾ, ಇವ್ರಿಗೆ ಇದರಲ್ಲಿ ಒಂದು ಕೊಡಕ್ ಬಂದಿರುತ್ತೆ ಅವಳ ತಮ್ಮ. ಎಲ್ಲಿಗೆ? ಏನಪ್ಪ, ನಾನು ಇರಲಿಲ್ಲ, ನಾವು ಯಾರು ಇರಲಿಲ್ಲ, ಬೇರೆ ಯಾರ ಹತ್ರ ಕೊಡಕ್ ಬಂದಿರುತ್ತೆ. ನಾವು ತಗೊಳಕ್ಕಾಗ್ತದೆ, ಬರ್ಕೊಡ್ಬೇಡ್ವಾ? ಅದರ ಮೊದಲು ಇವಳು ಯಾರಿಗೆ ಏನೆಲ್ಲ ಮೆಸೇಜ್ ಮಾಡಿಲ್ವಾ? ಯಾರಿಗೆ ಎಂತ ನಮಗೆ ಕೊಡಕ್ ಬಂದಿದ್ದು ಗೊತ್ತಾಯ್ತಲ್ಲ. ಏನೆಲ್ಲ ಮಾಡಿದಲ್ಲ ಗೊತ್ತಾ? ಪೊಲೀಸ್ನವ್ರಿಗೆ ಇಷ್ಟು ಹೇಳಿದೀವಿ ನಾವು, ಈಗ ಇದೆ ಅವಳ ಹತ್ರ ಇದೆ ನಮ್ಮ ಮೊಬೈಲ್ ಅಂತೇಳಿ. ಈಗ ನಿಮ್ಮ ಆರೋಪ ಏನು? ನಮ್ಮ ಆರೋಪ ಅವಳೇ ಪಾಯ್ಸನ್ ಕೊಟ್ಟಿದ್ದು ಅಂತ. ಅವನು ಈ ಸ್ಥಿತಿ ಬರಕ್ಕೆ ಮುಖ್ಯ ಕಾರಣ ಅವಳೇ. ಯಾರು? ಸೌಮ್ಯ ಶೆಟ್ಟಿ ಅಂತ. ಸೌಮ್ಯ ಅಂತ ಇರಬೇಕು, ಸೌಮ್ಯ ಶೆಟ್ಟಿ ಅಂತ ಇಲ್ಲ ಅಂತ ಕಾಣ್ತದೆ. ಸೌಮ್ಯ ಅಂತ ಇರಬೇಕು ರೆಕಾರ್ಡಲ್ಲಿ. ನಮಗೆ ಪರಿಚಯ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿದ್ದು ಅಂತ ಅವ್ನು ಹೇಳಿದ. ಮೊದಲೇನೆ ಪರಿಚಯ ಇರಲಿಲ್ಲ ಅವನಿಗೆ. ಈಗ ಎಲ್ಲ ವ್ಯವಸ್ಥೆ ಉಂಟಲ್ಲ, ಯಾವ್ದು ಈಗ ನಾವು ಮದುವೆ ಆಗುವಾಗ ನೋಡುವುದು ಬರುವುದೆಲ್ಲ ಇತ್ತು. ಇವಾಗೆಲ್ಲ ಮೊಬೈಲ್ ವ್ಯವಸ್ಥೆ ಉಂಟಲ್ಲ. ಏನು ಈಗ ಎಷ್ಟು ಸಮಯ ಅಂತ ಗೊತ್ತಿಲ್ಲ. ಅವರು ರಿಜಿಸ್ಟರ್ ಆಗಿದೆ ತಡವಾಗಿ ಫೆಬ್ರವರಿ 17, ಮಾರ್ಚ್ 17ಕ್ಕೆ ಈ ತರ ಆಯ್ತಲ್ಲ. ಅವರ ಮನೆಗೆ ನಾವು 100% ಹೋಗಿದ್ದೇವೆ. ಹೋಗ್ಬಿಟ್ಟು ಅವರು ನಮ್ಮ ಮನೆಗೆ ಬಂದಿದ್ದು 100%. ನಾವು ಇದರ ಬಗ್ಗೆ ಯಾವುದೇ ಡಿಸಿಷನ್ ನಾವು ತಗೊಂಡಿಲ್ಲ. ಇವನ ಹತ್ರ ಹೇಳಿದ್ದು ಇಷ್ಟೇ, ಈ ಅವಸರ ಮಾಡಬೇಡ, ಮದುವೆ ಅನ್ನುವ ವಿಚಾರ ಲೈಫ್ ಲಾಂಗಿನ ವಿಚಾರ. ಅದು ಅವರ ತಂದೆ ಹತ್ರ ಹುಡುಗಿಯ ತಂದೆ ತಾಯಿ ಇದ್ದಾಗ ಹೇಳಿದಷ್ಟೇ. ಮದುವೆ ಅನ್ನೋದು ನಾವು ಆಶೀರ್ವಾದ ಮಾಡುವಾಗ ಸೂರ್ಯ ಚಂದ್ರರು ಇರುವ ತನಕ ನೀವು ಬದುಕಿರಬೇಕು ಅಂತೇಳಿ ನಾವು ಆಶೀರ್ವಾದ ಮಾಡೋದು. ಆವಾಗ ಇದ್ರ ಬಗ್ಗೆ ನಮಗೆ ಆಲೋಚನೆ ಮಾಡೋಕ್ಕೆ ಸ್ವಲ್ಪ ಸಮಯಾವಕಾಶ ಕೊಡಿ ಅಂತ ಹೇಳಿದ್ದೇವೆ. ಇವರು ಆಯಿತು ಅಂತ ಒಪ್ಕೊಂಡು ಹೋಗಿದ್ದಾರೆ. ಏಪ್ರಿಲ್ 19ಕ್ಕೆ ಸೀಮಂತರದಲ್ಲಿ ದೇವರದೊಂದು ಕಾರ್ಯ ಇದೆ, ಅದು ಮುಗಿಸಿ ಮಾತಾಡುವ ಅಂತ ಹೇಳಿದ್ದಾರೆ. ಅದು ಆಯಿತು ಅಂತ ಹೇಳಿದ್ದೇವೆ. ಇವರು 16ನೇ ತಾರೀಕಿಗೆ ಇವರು ಬಂದಿದ್ದು ನಮ್ಮ ಮನೆಗೆ. ಯಾರು? ಹುಡುಗಿ ಕಡೆಯವರು. ಈಗ ಸಾಧಾರಣ ಹೆಣ್ಣು ಕೊಡುವ ಹೆಣ್ಣು ತಗೊಳ್ಳುವ ಪ್ರಕ್ರಿಯೆಯಲ್ಲಿ ಹುಡುಗನ ಕಡೆಗೆ ಹುಡುಗಿ ಹೋಗ್ತಾರೆ, ಹುಡುಗಿ ಕಡೆಗೆ ಹೋಗ್ತಾರೆ ಅಂತ ಎಷ್ಟೋ. ಈಗ ನೋಡಿ, ನಾನು ಈಗ ಮದುವೆ ಆಗ ಮೊದಲು 2-3 ಹುಡುಗಿ ಕಡೆಗೆ ಹೋಗಿದ್ದೇನೆ. ಆಗ 2-3 ಹುಡುಗಿಯವರು ನೀವು ಕಂಪ್ಲೇಂಟ್ ಕೊಟ್ಟರೆ ನಾನು ಯಾರನ್ನು ಮದುವೆ ಆಗೋದು? ಯಾವ್ದಾದ್ರು ಒಂದು ಹುಡುಗಿ ಅಂತಾನೆ ಮದುವೆ ಆಗೋದು? ಎಲ್ಲರೂ ಎಷ್ಟು ಜನರು ಈಗ ನಮಗೆ ಗೊತ್ತಿಲ್ಲ. ನಮ್ಮ ಕಾಲದವರೆಲ್ಲ ಅಷ್ಟೇ. ಏನಂತಂದ್ರೆ ಒಂದು 2-3 ಮನೆಗೆ ಹೋಗ್ತೀವಿ, ಹೋಗ್ಬಿಟ್ಟು ಕೆಲವು ಆಗ್ತದೆ, ಕೆಲವು ಆಗೋದಿಲ್ಲ. ಹಾಗೆ ಈಗ ನಾವೇನು ಭರವಸೆನೂ ಕೊಟ್ಟಿಲ್ಲ, ಈಗ ಬರೋದು ಕೊಟ್ಟಿಲ್ಲ, ಫಿಕ್ಸ್ ಮಾಡಿಲ್ಲ. ಅಂದ್ರೆ ಈ ದೃಷ್ಟಿ ಹೇಳಿದ ಹೌದು, ಅವಸರ ಮಾಡಬೇಡ, 4 ಜನರ ಹತ್ರ ವಿಚಾರಿಸಬೇಕು. ಇದು ಮದುವೆ ಅನ್ನೋದು ಸೂರ್ಯಚಂದ್ರ ಇರುವವರೆಗೆ ಅಂತೇಳಿ ಆಶೀರ್ವಾದ ಮಾಡೋದು ಇರುವಂತ ವ್ಯವಹಾರ ಅಂತ ನಾವು ಹೇಳಿದ್ದೇವೆ. ಮತ್ತೆ ಇವನು 17ನೇ ತಾರೀಕಿಗೆ 16ಕ್ಕೆ ಅವ್ರು ಬಂದಿದ್ದು. 17/3/26 ಇವಳು ನಮ್ಮನ್ನ ಅಲ್ಲ, ಫೆಬ್ರವರಿ ಅದು ರಿಜಿಸ್ಟರ್ ಆಗಿದೆ ಇಲ್ಲಿ ಪುತ್ತೂರಲ್ಲಿ. ಮರುದಿವಸ ಕರ್ಕೊಂಡು ಹೋಗಿ ಬಂದು ಗಲಾಟೆ ಮಾಡಿ ಕರ್ಕೊಂಡು ಹೋಗಿ ಇದು ಮಾಡಿದೆ. ಎಲ್ಲಿಗೆ ಅಂದ್ರೆ ಅಲ್ಲೇ ಇದ್ದ ಅವನು. 14ಕ್ಕೆ ಸೀದಾ ಅವ್ರ ಜೊತೆ ಹೋದ. 17/2ಕ್ಕೆ ಇದು ರಿಜಿಸ್ಟರ್ ಆಗಿದ್ದು. 17/3ಕ್ಕೆ ಮನೆ ಹತ್ರ ಬಂದು ನೆಲ್ಲಿಯಾಡಿ ಸೈಂಟ್ ಜಾರ್ಜ್ ಹತ್ರ ನೀವು ಬಂದ್ರೆ ಈಗ ನಿಮಗೆಲ್ಲ ಇದರ ವಿಚಾರ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಅವಳು ಒಂದು ಅಂಗಡಿಗೆ ಹೋಗಿ 10 ರೂಪಾಯಿದ ನೀರಿನ ಬಾಟಲಲ್ಲಿ ಗೂಗಲ್ ಪೇ ಮಾಡಿದ್ದಾಳೆ, ಅಪ್ಪು ಶೆಟ್ಟಿ ಅಂತ. ಅದು ನಿಮಗೆ ಪ್ರೂಫ್ ಸಿಗ್ತದೆ. ಮತ್ತೆ ಸೈಂಟ್ ಜಾರ್ಜ್ ಹೈಸ್ಕೂಲ್ ಉಂಟಲ್ಲಿ. ಈಗ ನಾನು ಓದಿದ ಹೈಸ್ಕೂಲಲ್ಲಿ, ನನ್ನ ಮಗ ಓದಿದಲ್ಲಿ, ಎಲ್ಲರೂ ನಾನು ಓದಿದ ಅಲ್ಲೇ ಸ್ಕೂಲ್. ಅಲ್ಲಿ CC ಕ್ಯಾಮರಾ ಇದೆ. ಆ CC ಕ್ಯಾಮರಾದಲ್ಲಿ ಇವಳು ಬಂದಿದ್ದು, ಪೊಲೀಸ್ನವರು ಅಲ್ಲಿಗೆ ಬಂದಿದ್ದು ಎಲ್ಲ ಇದೆ, ನಿಮಗೆ ಪ್ರೂಫ್ ಇದೆ. ಮತ್ತೆ ಈಗ ಸಂಜಯ್ ಕುಮಾರ್ದು ಮದುವೆ ಆಗಿದ್ದು ಕೋರ್ಟಲ್ಲಿ, ಡೈವರ್ಸ್ ಆಗಿಲ್ಲ, ಅದನ್ನು ಇವಳಿಗೆ ಹೇಳಿಲ್ಲ. ಮತ್ತೆ ಈಗ ವೇಣುಗೋಪಾಲ್ ಅವರು ಮಾತಾಡಿದ್ರಲ್ಲ, ಇನ್ನೇನು ನಿಮಗೆ ಇದಿಲ್ಲ. ಇನ್ನೊಬ್ಬರದು ಉಂಟು ಕೆಲವೆಲ್ಲ, ಆದ್ರೆ ಅವರ ಪರ್ಮಿಷನ್ ಅಲ್ಲದೆ ನಾವು ನಿಮಗೆ ಮಾಹಿತಿ ಕೊಡೋಕ್ಕಾಗೋದಿಲ್ಲ. ಆಗ್ತದಾ? ಈಗ ನಿಮ್ಮ ಒತ್ತಾಯ ಏನು? ನಮ್ಮ ಒತ್ತಾಯ ಅಂದ್ರೆ ಇಷ್ಟೇ. ಈಗ ಕೆಲವು ಇದರಲ್ಲಿ SI ತನಿಖೆ ಅಂತ ರಾಜ್ಯದಲ್ಲಿ ಇರೋದು. ಇವಳ ಹನಿ ಟ್ರ್ಯಾಪ್ ಗ್ಯಾಂಗ್ ಇರೋದರಿಂದ SI ತನಿಖೆಯಲ್ಲಿ ಇದರಲ್ಲಿ ಪ್ರಯೋಜನ ಇಲ್ಲ. ಇದಕ್ಕೆ ಒಂದು CBI ಕೊಡಬೇಕು, ಇಲ್ಲಾಂದ್ರೆ NIA ಕೊಡಬೇಕು. ಈ 2 ಕೊಟ್ಟರೆ ನಿಜವಾಗ್ಲೂ ಇದಕ್ಕೆ ಉನ್ನತ ಮಟ್ಟದ ಒಂದು ತನಿಖೆಯಾಗಿ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ಈಗ ಇವಳು ತಾಯಿ, ಎಲ್ಲರೂ ಹೇಳ್ತಾರೆ ಮಹಿಳೆಯರು, ಆ ಯಾವುದೇ ಒಂದು ಮಹಿಳೆ ಆಗಲಿ ಅವಳಿಗೆ ಈ ತರ ನೋವು ಬರಬಾರ್ದು. ನನಗೂ ನೋವುಂಟು, ಆದ್ರೆ ನಾನೊಬ್ಬ ಹತ್ರ ನಮ್ಮ ಮನೆಯವರು ಇಡೀ ಆಳ್ತಾರೆ. ನನಗೆ ಶುಗರ್ ಟೆಸ್ಟ್ಗೆಲ್ಲ ಕೊಟ್ಟು ಬಂದಿದ್ದೇನೆ, ಆಮೇಲೆ ಎಲ್ಲ ಇದು ಮಾಡಿದ್ದೇನೆ, ಆಗೋದಿಲ್ಲ. ಆದ್ರೆ ಯಾರ ಹತ್ರ ಹೇಳೋದು ಕಷ್ಟ. ಒಂದು ಕಡೆ ಹೋದಾಗ ಹೇಳಿದ್ರು, ನಿಮ್ಮ ಸವವನ್ನು ಅವನೇ ಕಳ್ಕೊಳ್ಬೇಕಿತ್ತು, ಈಗ ನಿಮಗೆ ಆ ಪರಿಸ್ಥಿತಿ ಬಂತು ಅಂತ. ಆಗ ನಾವು ಈಗ ಏನು ಮಾಡಬೇಕು ಹೇಳಿ? ಈ ತರ ಮಾಡಿ ಹಾಕಿದ್ರಲ್ಲ ಅವಳು. ಬರೀ ಅವಳಿಗೆ ಮಾಡಿದಷ್ಟಕ್ಕೆ ಚಿನ್ನ, ಆಸ್ತಿ, ಅವಳಿಗೆ ಬೇಕಾದ ದುಡ್ಡು, ಅವಳ ಇದಲ್ಲ, ಯಾವ್ದು ಮದುವೆ ಅಲ್ಲ ಅವಳಿಗೆ, ಗೊತ್ತಾಯ್ತಲ್ಲ? ಅಂಥ ದ್ರೋಹಿ ಅವಳು. ಯಾಕಂದ್ರೆ ಯಾರು ಮುಂದೆ ಬರೋದಿಲ್ಲ ಸ್ವಾಮಿ, ಯಾರು ಅವಳ ಬಗ್ಗೆ ಮುಂದೆ ಬರೋದಿಲ್ಲ. ಏನಾದ್ರು ಫೋನ್ ಮಾಡಿದ್ರೆ ಅವಳು ಭಯಂಕರ ಗ್ಯಾಂಗ್ ಉಂಟು, ಅವಳು ಮಾತಾಡಿದ್ರೆ ಹನಿ ಟ್ರಾಪ್ ಗ್ಯಾಂಗ್, ಇವನು ಅದೇ ಗ್ಯಾಂಗ್ಗೆ ಸಿಕ್ಕಿಕೊಂಡು ಒದ್ದಾಡಿ ಸತ್ತ. ಏನ್ ಮಾಡೋದು? ಮತ್ತು ಜೀವ ಬರ್ತದ? ಜೀವಂತೂ ಹೋಗಿದ್ದು ಬರುದಿಲ್ಲ. ಆದ್ರೆ ಈಗ ನಾವು ಕೇಳೋದು ಇಷ್ಟೇ, ನಿಮ್ಮ ಇಷ್ಟು ಸಮಸ್ತ ಟಿವಿಯವರು ಇದಾರಲ್ಲ, ಇನ್ನು ಮುಂದೆ
ಯಾವುದೇ ತಾಯಂದಿರು ತಂದೆಯವರಿಗಾಗ್ಲಿ ಚಿಕ್ಕ ಮಕ್ಕಳಿಗಾಗ್ಲಿ ಅವಳಿಂದ ಅನ್ಯಾಯ ಆಗಬಾರ್ದು ಅಂತೇಳಿ ನಾವು ಕೈ ಮುಗಿದು ನಿಮ್ಮ ಹತ್ರ ಕೇಳ್ತೇವೆ. ಇನ್ನು ಹೆಚ್ಚಿಗೆ ಮಾತ್ರ ನಮ್ಮಿಂದ ಆಗೋದಿಲ್ಲ. ಅವಳಿಗೆ ಶಿಕ್ಷೆ ಆಗಿ ಆದ್ರೆ ಸಂತೋಷದಲ್ಲಿ ಒಂದು ಇದ್ದೇವೆ.